ಸ್ವಾಗತಂ ಸುಸ್ವಾಗತಂ. ಗುಡ್ ಮಾರ್ನಿಂಗ್ ಗೆಳೆಯರೇ. ನೋಡಿ ಇವಾಗಿನ್ನ ಬಂದು ಗೇಟಿಗೆ ನಿಲ್ಸಿದ್ನಿ. ಫಸ್ಟ್ ಗಾಡಿ ನಂದೆ. ಈ ಟ್ರಾಲರ್ನೇರೆಲ್ಲ ಅಡ್ಡ ಹೊಡೆದು ನಿಲ್ಸ್ಕೊಂಡಾರ ಅನ್ಕೊಂಡೆ. ಸದ್ಯ ಸೆಂಟ್ರಾಗಿ ಬರೋಕ್ಕೆ ಜಾಗ ಬಿಟ್ಟಿದ್ರು ಒಳಗೆ ಗಾಡಿ ಬರೋಕ್ಕೆ. ಬಂದೆ ನೋಡಿ. ಏನು ನಮಗೆ ನನ್ನ 8 ಗಂಟೆಗೆ ಗೇಟ್ ತೆಗಿತಾರೆ ಇವರು. 8 ಗಂಟೆಗೆ ಬರ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು ನೀವು. ಬೇಗ ಬಂದರೆ ಬೇಗ ಲೋಡ್ ಆಗ್ತತೆ, ಲೇಟ್ ಆದರೆ ಲೇಟ್ ಆಗ್ತತೆ. ಫಸ್ಟ್ ಗಾಡಿ ನಮ್ಮದೇ ಆಗೋದು. 8 ಗಂಟೆಗೆ ಬಿಟ್ಕೊಂಡ್ರೆ 2 ಅವರ್ ಬೇಕು ಲೋಡ್ ಆಗೋಕ್ಕೆ. 10 ಗಂಟೆಗೆ ಲೋಡ್ ಆದರೆ ಹಗ್ಗ ಟಾರ್ಪಲ್ ಹಾಕೋಷ್ಟೊತ್ತಿಗೆ 11 ಗಂಟೆ. ಅದನ್ನು ಬಿಲ್ ರೆಡಿ ಇರ್ತತೆ. 11ವರೆಗೆ ಬಿಲ್ ಕೊಟ್ರು ಆರಾಮಾಗಿ ಸಾಯಂಕಾಲ 12 ಪಾಸ್ ಹಾಕ್ತೀನಿ ನೋಡಿ. ಡೆಫ್ ಗಿಫ್ಟ್ ಎಲ್ಲ ರೆಡಿ ಐತೆ. 2-3 ಪಾಯಿಂಟ್ ಐತೆ. ಬಿಜಾಪುರ್ಗೆ ಹೋಗಿ ಹಾಕ್ಸ್ಕೊಂಡ್ರೆ ಆತು. ಇವೆಲ್ಲ ಕಟ್ಟಾಗ್ಬಿಡ್ತಾವೆ ಗುರು. ಇದನ್ನೆಲ್ಲ ನಾವು ವೆಲ್ಡಿಂಗ್ ಮಾಡಿಸ್ಬೇಕು. ನಮ್ಮ ಕರ್ನಾಟಕದಾಗ ಹೋಗಿ ಮಾಡ್ಸೋಣಂತೆ. ಇವಾಗಿನ್ನ ಇವರು ಗೇಟ್ ತೆಗಿಯಲ್ಲ. ಫಸ್ಟು ಇಲ್ಲೊಂದು ಟೀ ಅಂಗಡಿ ಐತೆ, ಹೋಗಿ ಬರೋಣ ಅಲ್ಲಿ. ನೋಡ್ಗುರು ಟಾರ್ಪಲ್ ಕಟ್ಟಿಬಿಟ್ಟೆ. ಹೋದ್ಸಲಿ ಹಿಂದೆ ಬ್ಲೂ ಕಲರ್ದು ಅದು ತರ್ದೋಗಿತ್ತು. ಬೇಕಾದರೆ ಕಟ್ ಮಾಡ್ಕೋಬೋದು ಅಂತೇಳಿ ಕಟ್ ಮಾಡ್ಕೊಂಡೆ. ಸುಮ್ಮನೆ ಇಷ್ಟುದ್ದ ಯಾಕೆ ಹಾಕೋದು, ಅದು ತಗೊಳಕ್ಕೆ ಬರಲ್ಲ, ಏನಿಲ್ಲ. ಅಷ್ಟಿದ್ರೆ ಡೋರ್ ಹೊಡೆದ್ರೆ ಕರೆಕ್ಟಾಗಿ ಅಲ್ಲೇ ಇರುತ್ತೆ. ಅಲ್ಲಿ ಕಟ್ಟಿದ್ದೀನಲ್ಲ ಹಿಂದೆ ನೋಡಿ. ಫುಲ್ ಒಳಗೆ ಹಾಕಿದ್ನಿ. ಒಂದು 6-7 ಅಡಿ ಕೊಯ್ದಿದ್ನಿ. ಇದನ್ನ ಪ್ಲಾಟ್ಫಾರ್ಮ್ಗೆ ಹಾಕಿ ನೋಡಿದೆ. ಮುಂದೆ ಒಂದು 2 ಅಡಿ ಕಮ್ಮಿ ಬರ್ತದೆ, ಜಾಸ್ತಿ ಕೊಯ್ದಿದ್ನಿ. ಅದನ್ನೇ ಹಾಕ್ಯಬೋದು ತುಂಡು 2 ಅಡಿಗೆ. ಅಲ್ಲಿ JCB ಈ ಟಾರ್ಪಲ್ ಬ್ಲೂ ಕಲರ್ದು ಹೋದಂಗೆ ಅದು ಹೋದ್ರೆ ಏನು ಮಾಡ್ತೀರಾ. ಬೆಳಗ್ಗೆ 7:15 ಎಲ್ಲ ಹಾಕ್ಬಿಟ್ಟೆ. 9 ಗಂಟೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡೋದಂತೆ. ಅರ್ಧ ಗಂಟೆ ಲೇಟ್ ಆಗಿದ್ರು. ಹಿಂದೆ ಐತೆ ನೋಡಿ, ನಾನು ಹಿಂದೆ ಆ ಗಾಡಿ ಬರೋದು. ಬೇಗ ಬಂದಿದ್ದೆ ಒಳ್ಳೇದಾಯ್ತು. 9 ಗಂಟೆಗೆ ಬಿಟ್ಕೊಂಡ್ರೆ 11:30-12 ಗಂಟೆಗೆ ಬಿಟ್ಟುಬಿಡ್ತೀನಿ ನೋಡಿ. ಬೆಳಗ್ಗೆ ನಮ್ಮದು ಗತಿ ಹೆಂಗಾಗಿತ್ತು. ಕತ್ರಿ ತಗೊಂಬಂದಿದ್ದೆ. ಇವಾಗ ಇಳಿದು ಕಾಲು ಕಮ್ಮಿ ತೊಳ್ಕೊಂಡು ಟೀ ಅಂಗಡಿ ಓಪನ್ ಆಗೈತೆ. ಫಸ್ಟ್ ಟೀ ಕುಡಿಯೋಣ. ಟೀ ಕುಡ್ದಾದ್ಮೇಲೆ ಪಾತ್ರೆ ತೊಳೆದು ಮಧ್ಯಾಹ್ನಕ್ಕೆ ಆಗೋಷ್ಟು 2 ಸಲಿಗೆ ಆಗೋಷ್ಟು ಚಿತ್ರಾನ್ನ ಮಾಡಿಬಿಡೋಣ ಅಂತ ಬನ್ನಿ. ಟೀ ಕುಡ್ದೆ ಗುರು. ಇವಾಗ ಸಮಾಧಾನ ಗುರು. ಯಾಕೋ ತಲೆಗಳ ಕೂದಲೆಲ್ಲ ಬೆಳಗಾಗ್ಬಿಡ್ತಾವೆ ಗುರು. ಕಲರ್ ಹಚ್ಕೋಬೇಕು. ವಯಸ್ಸಾಗ್ಬಿಡ್ತೇನೋ ನನಗೆ. ಕೂದಲೆಲ್ಲ ಬೆಳಗಾಗ್ಬಿಟ್ಟಿದ್ದಾವೆ. ಟೀ ಅಂಗಡಿ ತೆಗ್ದಿತ್ತು, ಟೀ ಕುಡ್ದೆ. ನನಗೆ ನಂಬಕ್ಕಾಗ್ತಿಲ್ಲ ಗುರು. ನನಗೆ ತಲೆಗಳು ಕೂದಲೇ ಬೆಳಗಾಗ್ಬಿಟ್ಟವೆ. ಯಪ್ಪ, ವಯಸ್ಸು ಎಷ್ಟಾಗ್ಬಿಡ್ತಾವೆ ಏನೋ ನನಗೆ ನೋಡಿ. ನಿನ್ನೆ ಅಲ್ಲೊಂದು ಪಾರ್ಕಿಂಗ್ನಾಗೆ ಕಿವಿ ಕಿಟ್ಕೊಳ್ಳೋ ಸಿಕ್ಕು 30 ರೂಪಾಯಿ ಅಂದ. ಕುಡಿಲ್ಲ ಅಂತ ಇದು ತಗೊಂಡೆ. ಅಂದರೆ ಮೊದಲೇ ನಾನು ಕಿವಿ ಊರಿಸಿದ್ದೆ, ಆಮೇಲೆ ಹಾಕಿದ್ದು. ಎಲ್ಲ ತೊಳ್ಕೊಂಡು ನೀಟಾದ್ಮೇಲೆ ಇದಾದ ಟಾರ್ಪಲ್ ಗ್ಯಾಪ್ ಬಿಟ್ಟತ್ತಲ್ಲ ಗುರು ನೋಡಿ. ಇದು ಹಿಂದೆ ಇಷ್ಟು ಅರ್ಧೋಗಿದ್ದಕ್ಕೆ ಕೊಯ್ದು ಹಾಕಿದ್ನಿ. ಇದು ನಂಗೆ ಮೇಲಕ್ಕೆ ವಾಪಸ್ ಎತ್ತಾಕ್ಬೋದು. ಎಲ್ಲ ಸುತ್ತ ಹಂಗಿರೋದು. ಇವಾಗ ಪಾತ್ರೆ ಕುಕ್ಕರ್ ತೊಳ್ಕೊಂಡು ಚಿತ್ರಗೀತೆಗೆ ರೆಡಿ ಮಾಡೋಣ. ತೊಳೆದು ರೆಡಿ ಇರೋಣ. ಇಷ್ಟೊತ್ತಿಗೇನು ಮಾಡೋದು ಬೇಡ. ಇವಾಗ ಒಂದು ಕಪ್ ಅವಲಕ್ಕಿ ತಿಂತೀನಿ. ಇಷ್ಟು ಅವಲಕ್ಕಿ ತಿಂದು ಟೀ ಕುಡ್ದಿನಲ್ಲ, ಆರಾಮಾಗಿ ಒಂದು 10 ಗಂಟೆವರೆಗೂ ಟೈಮ್ ಪಾಸ್ ಮಾಡ್ಬೋದು. ಅಷ್ಟೊತ್ತಿಗೆ ರೆಡಿ ಇಟ್ಟರೆ 10 ಗಂಟೆಗೆ ಊಟ ಮಾಡ್ಬೋದು ಲೋಡಿಗೆ ಬಿಟ್ಟು. ಬನ್ನಿ ಎಲ್ಲ ತೊಳ್ಕೊಳ್ಳೋಣ. ನೋಡಿದ್ರು ಒಳಕ್ಕೆ ಬಂದೀನಿ. ಹಂಗೆ ತಿಂಡಿ ರೆಡಿ ಮಾಡ್ಕೊಂಬಿಡೋಣ. ಚಿತ್ರಾನ್ನ ನೋಡಿ ಇಲ್ಲೇ ಲೋಡ್ ಆಗುತ್ತೆ. ಹಾಂ, 1 ಗಂಟೆಗೆ ಲೋಡಿಂಗಿಗೆ ಬಿಟ್ಕೊಂಡ್ರೆ ನೋಡಿ. ಇಲ್ಲ ಟಾರ್ಪಲ್ ಅಂತೂ ಗಾಳಿಗೆ ಎದ್ದೆದ್ದು ಹೋಗ್ತದೆ. ಕಟ್ಟಿ ಬೇಜಾರಾಗ್ಬಿಟ್ಟದ ಗುರು ನನಗಂತೂ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೀನಿ. ಎಲ್ಲನ ಕೆಳಕ್ಕೆ ಹೋಗ್ಲಿ, ಏನನ್ನಾಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ. ಅಲ್ಲೆಲ್ಲ ಒಂದು ದಾರ ಕಟ್ಟಿದ್ದೆ, ಎಲ್ಲ ಬಿಚ್ಕೊಂಡತ್ತೆ. ನೋಡೋಣ. ಅವ್ರು ಊಟ ಮಾಡ್ಕೊಂಬಂದೆ ಲೋಡಿಂಗ್ ಚಾಲು ಮಾಡೋದು ಕರೆಕ್ಟಾಗಿ. ಬನ್ನಿ ಅಲ್ಲೇ ತಗೊಂಡು ರೆಸ್ಟ್ ಮಾಡೋಣ. ಒಳ್ಳೆ ನಿದ್ದೆನೂ ಆಯ್ತು. ನೋಡ್ಗುರು ಲೋಡ್ ಆಗ್ತೈತೆ. ಇನ್ನು ಲಿಫ್ಟ್ ಟೈರ್ವರೆಗೂ ಆಗಿಲ್ಲ. ಮುಂದೆ ಗ್ಯಾಪ್ ಐತೆ, ಹಿಂದೆ ಮಾಲ್ ಐತೆ ಅಂತೇಳಿ ಹೋಗಿಲ್ಲ. ಗಾಡಿ ಬಿಟ್ಟಿಲ್ಲ ಹಿಂದಕ್ಕೆ. ಮಾಲ್ ಸ್ಲೋ ಬರ್ತೈತೆ. 4:15 ಆಯ್ತು ಟೈಮು. ಇವರು 7 ಗಂಟೆ ಮಾಡ್ತಾರೆ ಇಲ್ಲೇ. ಪಾಪ ನಮ್ಮ ರೋಲೆಕ್ಸಿನ ಬಿಲ್ ಬಂದಿಲ್ಲ. ಅವನು ಇಲ್ಲೇ ಅದಾನೆ. ನೋಡೋಣ ಸಾಯಂಕಾಲ ಬರ್ತೈತೆ ಅಂದಾನೆ. ಬಂದರೆ ಇಬ್ಬರ ಜೊತೆಗೆ ಹೋದ, ಇಲ್ಲಾಂದರೆ ನಾನು ಅಲ್ಲಿ ಪಂಜಾಬಿ ಡಾಬಾ ಐತೆ ಅಲ್ಲಿಗೆ ಹೋಗೋಣ.
ಎಷ್ಟೊತ್ತಿಗೆ ಲೋಡ್ ಆಗ್ತದ ನೋಡೋಣ ಬನ್ನಿ. ಲೋಡ್ ಮಾಡ್ಕೊಂಬಂದು ಹೊರಕ್ಕೆ 7:30 ಆಯ್ತು. ಟಾರ್ಪಲ್ ಹಾಕೋದ್ರಾಗೆ ಹಾಕಿಲ್ಲ, ಇನ್ನೂ ಹಾಕ್ಬೇಕು. ಪಿಚ್ಚೆ ಕರೆಕ್ಟ್ ಉಕ್ ಲೆವೆಲ್ ತಗ್ಸೋಡ್ನ. ಇಲ್ಲಿ ಯಾರು ಇಲ್ಲ ಗುರು, ನಾವು ಬಂದಂಗೆಲ್ಲ ಪಾಪ ಒಬ್ಬನು ಬರ್ತಾನೆ ಟಾರ್ಪಲ್ ಹಾಕೋಕ್ಕೆ. ಹಾಂ ಆಗಲ್ಲೇನ ಒಬ್ಬನು ಬರ್ತಾನೆ, ಅವನು ಕರ್ಕೊಂಡು ಹಾಕ್ತೀನಿ ನೋಡಿ. ಹಾಂ और लेना उधर देखने के लिए बोला थोड़ा रुको मैं. ಟಾರ್ಪಲ್ ಹಾಕಿ ರೆಡಿ ಆಯಿತು. 8 ಗಂಟೆ ಆದರೂ ಇನ್ನೂ ಬಿಲ್ ಬಂದಿಲ್ಲ. ಒಂದು ದಿವಸ ಅಡ್ವಾನ್ಸ್ ಆಗಿ ಬಂದ್ರೂ ಲೇಟ್ ಆಯಿತು. ಇವಾಗ ಎಲ್ಲಿ ಆಲ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ರಾತ್ರಿ ಹೋಗಿದ್ರಲ್ಲ ಅದೇ ಪಾರ್ಕಿಂಗ್ಗೆ ಹೋಗ್ಬೇಕಾಗ್ತತೆ, ಇಲ್ಲ ಅಲ್ಲ ಪಂಜಾಬಿ ಹೋಟ್ಲಿಗೆ ಹೋಗ್ಬೇಕಾಗ್ತತೆ. ನೋಡೋಣ. ಇವಾಗ ಬಿಲ್ ಕೊಟ್ಟಿದ್ರೆ 9:30 ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬಿಡ್ತಿದ್ದೆ ಗುರು. ಏನು ಮಾಡ್ತೀರಾ, ಮಹಾಲಕ್ಷ್ಮಿ ಪಾರ್ಕಿಂಗ್ನಾಗ ಹಾಕ್ಕೊಂಡು ಬೆಳಗ್ಗೆನೇ ಹಗ್ಗ ಟಾರ್ಪಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬುಟ್ಟಿ ಬೋರಿ 20 ಕಿಲೋಮೀಟ್ರ್ ಐತೆ, ಅಲ್ಲಿಂದ 15 ಕಿಲೋಮೀಟ್ರ್ ಡಾಬಾ. ಬೇಗ ಬೇಗ ಹೋಗ್ಬೇಕು. ಅದೇ ಟೈಮ್ 8:30 ಆಯ್ತು. 9 ಗಂಟೆ ಮೇಲೆ ಹೋಗೋಕ್ಕೆ ಭಯ ಆ ರೋಡ್ನಾಗೆ, ಯಾಕಂದರೆ ನೈಟು ಎಂದು ಹೋಗಿಲ್ಲ ಬಂದಿಲ್ಲ ನಾನು. ಕಂಟಿನ್ಯೂ ಓಡಾಡ್ತಾರೆ ಗುರು, ನಮ್ಗೆ ಭಯ ಆಗ್ತದೆ. ಬೈಪಾಸಾಗೆ ಮಾಡ್ತಾರಲ್ಲ ಗಾಡಿ ಅಡ್ಡ ಹಾಕಿ, ಅಲ್ಲ RTO ಅಂತೇಳಿ ಕೈ ತೋರಿಸಿ ಡ್ರೈವರ್ದಾಗ ಮೊಬೈಲು ದುಡ್ಡು ಕಸ್ಕೊಂತಾರಲ್ಲ, ಅವ್ರು ನೋಡಿ ಭಯ ಸ್ಟಾರ್ಟು. ಗಾಡಿ ತಂದು ಅಡ್ಡ ಹೊಡೆದ್ರೆ ಏನು ಮಾಡ್ತೀರಿ ಹೇಳಿ, ಏನೋ ಮಾಡೋಕ್ಕೆ ಬರೋಲ್ಲ. ಲಾರಿ ತಂದು ಅಡ್ಡ ಹೊಡೆದ್ಬಿಟ್ರೆ ಅದೊಂದು ಭಯ. ಏನು ಅದ್ರಾಗೂ ಒಂದು ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾಯಿದ್ದೀನಿ. ಹತ್ರದಾಗೆ ಇನ್ನೂ ರೋಡ್ ಹತ್ತಿ ಒಂದು 5-6 ಕಿಲೋಮೀಟ್ರ್ ಹೋಗ್ತಿದ್ದಂಗೆ ಫಸ್ಟ್ ಡಾಬಾ ಬರುತ್ತೆ ರೈಟ್ ಸೈಡಿಗೆ. ರಾಜಸ್ಥಾನಿ ಡಾಬಾ, ಮಹಾರಾಷ್ಟ್ರ ಡಾಬಾ ಲೋಕಲ್ಲು. ಅದ್ರಾಗ ಫುಲ್ ಗಾಡಿ ನಿಂತಿರ್ತವೆ. ಅಲ್ಲಿಂದ ಒಂಚೂರು ಮುಂದೆ ಹೋದರೆ ಒಂದು ಊರು ಬರ್ತದೆ. ಪೆಟ್ರೋಲ್ ಬಂಕು, ಪಂಚರ್ ಅಂಗಡಿ ಭಾಳ ಇದಾವೆ. ಇಂಡಸ್ಟ್ರಿಯಲ್ ಏರಿಯಾನೂ ಐತೆ. ಆ ಊರು ದಾಟಿ ಒಂದು 6 ಕಿಲೋಮೀಟ್ರ್ ಹೋದ್ರೇ ಡಾಬಾ. ದೇವ್ರ ಮೇಲೆ ಭಾರ ಹಾಕಿ ಹೋಗ್ತೀನಿ. ನೀವು ಕಮೆಂಟ್ ಹಾಕ್ಬೋದು, ಎದ್ರ ಪುಕ್ಲ ನೀನು, ಎಲ್ಲೋದ್ರೂ ಇದೇ ಕತೆ ಊದೋದು ನೀನು, ಎದ್ರ ಪುಕ್ಲ ಅಂತೇಳಿ. ಏನಿಲ್ಲ ಗುರು, ನಮಗೋಸ್ಕರ ಮನೇಲಿ ಫ್ಯಾಮಿಲಿ ಕಾಯ್ತಿರ್ತದೆ. ಅವ್ರಿಗೋಸ್ಕರ ನಾವು ದುಡಿಯೋಕೆ ಬಂದಿರ್ತೀವಿ. ನಮ್ಗೇನನ್ನಾದರೆ ಅವ್ರು ನೋಡ್ಕೊಳಾರ ಯಾರು, ದುಡಿಯೋದು ಅವ್ರಿಗೋಸ್ಕರ. ನಾವು ಫ್ಯಾಮಿಲಿಗೋಸ್ಕರನೇ ದುಡಿತೀವಿ. ಕೈಯ ಕಾಲ ಮುರಿದ್ರು, ಇಲ್ಲಾಂದ್ರೆ ಹೊಡೆದ್ರು ಎತ್ಲಾಗ. ನಾ ಮೊನ್ನೆ ಅಲ್ಲಿ ಒಂದು ರೈಲ್ವೆ ಗೇಟ್ ತೋರಿಸ್ತೀನಿ ಬನ್ನಿ. ರೈಲ್ವೆ ಗೇಟ್ ಹತ್ರ ಬೆಳಿಗ್ಗೆ 5 ಗಂಟೆಗೆ ಸರ್ದಾಜಿದ್ ಮರ್ಡರ್ ಮಾಡಿದ್ದಾರೆ. ಬರೀ 6,000 ರೂಪಾಯಿ ದುಡ್ಡು ಮೊಬೈಲ್ಗೋಸ್ಕರ ಮರ್ಡರ್ ಮಾಡಿರೋದು. ಸ್ಕೂ ಡ್ರೈವರ್ ಹೊಡೆದಿದ್ರಂತ ಗುರು ಕುತ್ತಿಗೆ. ನಮ್ಮದು ಫ್ರೆಂಡ್ ಹೇಳಿದ್ದು ರೋಲೆಕ್ಸು. ಬೆಳಿಗ್ಗೆ 5 ಗಂಟೆಗಂತ ಗುರು ಆಗಿರೋದು. ಹಿಂಗಾದರೆ ಹೆಂಗೆ ಹೇಳಿ, ಹೋಗೋಕ್ಕೆ ಭಯ ಆಗ್ತದೆ ಇಲ್ಲ ಹೇಳಿ. ನಮ್ಗೇನಾದ್ರೆ ನಮ್ಮ ಫ್ಯಾಮಿಲಿಗೆ ಯಾರು ಇಲ್ಲ ಗುರು, ಅದಕ್ಕೆ ನಾನು ಭಯ ಪಡೋದು ಎಲ್ಲೋದ್ರೂ. ಈಗ ಅದೇನಾಗ್ಬಿಡ್ತಂದ್ರೆ ಆದ್ಕೊಂತಿನ್ನ ಕೋಳಿ ಕಾಲು ಮುರಿದಂಗೆ ಆಗ್ಬಿಡ್ತತೆ. ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ನೋಡಿ, ಕಂಟೈನರ್ ಇತ್ತು, ಅದನ್ನು ತೆಗ್ದಿದ್ದಾರೆ. ಇಲ್ಲಿ ಬಿದ್ದತ್ ನೋಡಿ ಈ ಗಾಡಿ. ಆ ಗಾಡಿ ಗುದ್ದಕ್ಕೆ ಬಂದು ಇಲ್ಲಿಗೆ ಬಂದು ಬಿದ್ದತ್ತೆ. ಡ್ರೈವರ್ಗೆ ಅಲ್ಲಿವರೆಗೂ ಇದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಿಲ್ಲಿಸ್ಬೋದಾಗಿತ್ತು, ಗುದ್ದೈತೆ. ಇಲ್ಲೊಂದು ಯಾವುದೋ ಗಾಡಿ ನಿಂತದ್ದು ರೋಡ್ನಾಗೆ. ಟೋಲ್ ಗೇಟ್ ಹತ್ರ ಬಂದ್ವಿ. ಬನ್ನಿ ಆ ಕಡೆ ರೋಡ್ಗೆ ಹೋಗಿ ಸಿಗು. ಇವಾಗ ಹೈದ್ರಾಬಾದ್ ರೋಡ್ ಬಿಟ್ಟು ನಾಂದೇಡ್ ರೋಡ್ಗೆ ಹತ್ತಿದ್ದೀನಿ. ಹೆದರ್ಕೊಂಡೆ ಬಂದಿದ್ದೀನಿ. ಆ ಕಡೆಯಿಂದ ಗಾಡಿ ಬರ್ತಾ ಇದಾವೆ ನೋಡಿ. ಇನ್ನು 9 ಗಂಟೆ ಅಲ್ಲ, ಆ ಕಡೆಯಿಂದ ಗಾಡಿ ಬರ್ತಾ ಇದ್ದಾವೆ. ನನಗೆ ಇಲ್ಲಿಂದ ಡಾಬಾ ಬರೀ 13 ಕಿಲೋಮೀಟ್ರ್ ಐತೆ ಅಷ್ಟೇ. ದುರ್ಗದಿಂದ ನಮ್ಮೂರಿಗೆ ಹೋದಂಗೆ 4-5 ನಿಮಿಷದಾಗ ಹೊರಟು ಬಿಡ್ತೀನಿ ನೋಡಿ. 70-80 ಹೋಗ್ಬಿಟ್ರೆ ಹೋಗ್ಬಿಡ್ತೀನಿ. ಇನ್ನು ಇವಾಗ ಈ ಕಡೆಯಿಂದನೂ ಗಾಡಿ ಹೋಗ್ತಾ ಇದ್ದಾವೆ. ಯಾವನ್ನ ಬೈಕ್ ಬಂದ್ರೆ ಅಷ್ಟೇ ಭಯ ನೋಡಿ. ಇಲ್ಲಿ ಯಾವ ಟ್ರಾಲರ್ ನಿಂತಿದ್ದಾವೆ, ಲೋಕಲ್ ಗಾಡಿಗಳು. ಇಂಥ ಗಾಡಿ ಅಡ್ಡ ಹಾಕಿದ್ರೆ ಏನು ಮಾಡಿಬಿಡ್ತಾರೆ. ಇವೆಲ್ಲ ಬುಟ್ಟಿ ಬಾರಿ ಇಂಡಸ್ಟ್ರಿಯಲ್ಲಿ ರೈಟಿಗೆ ಕಾಣೋದೆಲ್ಲ. ನಾನು ಇಲ್ಲೇ ಖಾಲಿ ಮಾಡಿ ಹೋಗಿದ್ದು ಹೋಗ್ಬೇಕಾದ್ರೆ, ಖಾಲಿ ಮಾಡಿ ಹಂಗೆ ಸಮೃದ್ಧಿ ಹೈವೇಕ್ಕೆ ಇದಕ್ಕೆ ಹೋಗಿದ್ದು, ಯಾವುದಪ್ಪ ಅದು ಟ್ರಾನ್ಸ್ಪೋರ್ಟ್ ಹತ್ರ ನೋಡಿ. ಇಲ್ಲಿ ರೈಟ್ ಸೈಡಿಗೆ ಒಂದು ಫ್ಯಾಕ್ಟ್ರಿ ಕಾಣ್ತಿದೆ ನೋಡಿ. ರೈಟ್ ಸೈಡಿಗೆ ಕಾಣ್ತಿದೆಯಲ್ಲ, ಇದೇ ಫ್ಯಾಕ್ಟ್ರಿನಾಗ ಅನ್ಲೋಡ್ ಮಾಡಿ ಹೋಗಿದ್ದು. ಈ ಫ್ಯಾಕ್ಟ್ರಿಯಿಂದ ನಾನು ಅಭಿ ಬಂದಾಗ ಒಂದ್ಸಲಿ ಟನ್ ಬ್ಯಾಗ್ ಲೋಡ್ ಮಾಡಿದ್ವಿ. ಜಂಬು ಬ್ಯಾಗ್ ಅಂತಾರೆ ಅದನ್ನ. ಅಲ್ಲಿ ರೋಡ್ನಾಗ ನಿಲ್ಸಿದ್ರು 250 ರೂಪಾಯಿ ಪಾರ್ಕಿಂಗು. ಮೇಲೆ ನಿಲ್ಸ್ಬೇಕು ಗಾಡಿ. ಎಲ್ಲಿ ನಿಲ್ಸಿದ್ರು 250 ರೂಪಾಯಿ ಪಾರ್ಕಿಂಗು. ಇಂಡಸ್ಟ್ರಿಯಲ್ ಏರಿಯಾ ನೋಡಿ.
ಈ ಥರ ಇಲ್ಲಿ ನಿಂತಿದೆ ನೋಡಿ ಕಾರು, ಈ ಥರ ನಿಂತಾಗ್ಲೇ ಭಯ. ಏನಕ್ಕ ನಿಲ್ಸಿ ಹೋಗಿದ್ದಾರೆ, ಕೆಟ್ಟು ಹೋಗ್ಯದ ಗುರು. ಬನ್ನಿ ಹೋಗೋಣ, ಎದ್ರದ್ದು ಬೇಕಿಲ್ಲ. ಅಪೋಸಿಟ್ ಗಾಡಿ ಬರ್ತಾನೆ ಇದಾವೆ, ಹಿಂದೆನೂ ಲಾರಿ ಇದಾವೆ, ಯಾಕೆಲ್ಲ ಕೆಡಿಸ್ಕೊಂತೀರ. ಬನ್ನಿ ಡಾಬಾದ ಹತ್ರ ಹೋಗಿ ಸಿಗಮ್ಮ. ಫೈನಲಿ ಡಾಬಾಕ್ಕೆ ಬಂದ್ವಿ. ಬೆಲ್ಟ್ ಹಾಕಿದೆ, ಹಿಂದೆ ಒಂಚೂರು ಮಾಲ್ ಜರುಗಿತ್ತು ಅಂತೇಳಿ ಬೆಲ್ಟ್ ಹಾಕಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಗಾಡಿ ಎಲ್ಲೈತೆ, ಹಿಂಗೆ ಎದ್ದು 5 ಗಂಟೆಗೆ ಹೋಗೋಕ್ಕೆ ಕಡೆ ಒಂದು ಯೂಟರ್ನ್ ಮಾಡ್ಕೆ ಬಂದು ಹಾಕಿದ್ನಿ. ಯಾಕಂದರೆ ನಾವು ರೆಗ್ಯುಲರ್ ಬರೋ ಹೋಟ್ಲೇ ಇದು, ಹೊಸ ಹೋಟ್ಲೇನಲ್ಲ ನನಗೆ. ಅಂದರೆ ಏನು ಅಡುಗೆ ಮಾಡಬಾರ್ದು ಅಷ್ಟೇ. ಇಲ್ಲಿ ರಾಜಸ್ಥಾನಿ ಹೋಟ್ಲಾಗ ಅಡುಗೆ ಮಾಡಿದ್ರೆ ನಡೀತೈತೆ, ಇಲ್ಲಿ ಮಾಡಬಾರ್ದು ನೋಡಿ. ಹೊರಗೆ ಗಾರ್ಡನ್ ಇದ್ದಂಗೆ ಐತೆ ನೋಡಿ. ಇವಾಗ ಊಟಕ್ಕೆ ನಿಲ್ಸಿದ್ದೀನಿ, ಊಟ ಆರ್ಡ್ರ್ ಮಾಡಿದ್ದೀನಿ ನೋಡಿ. ಎಷ್ಟು ಸಖತ್ತಾಗೈತೆ. ಹೊರಗೆ ಗಾರ್ಡನ್ನೇ ಕೂತ್ಕೊಂಡು ಊಟ ಮಾಡೋದು ಥರ ಮಜಾ ಗುರು. ಬನ್ನಿ ಆರ್ಡ್ರ್ ಬರಲಿ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಸೇವ್ ಬಜ್ಜಿ ರೊಟ್ಟಿ ನೋಡಿ. ರೊಟ್ಟಿ ಇವ್ಯಾವ ಗುರು, ಇಲಿ ಕಿವಿ ಆಗಿದ್ದಾವೆ. ಇವನ್ನೇ 4 ತಿನ್ನೋದು. ತಂದೂರಿ ರೊಟ್ಟಿ ಫ್ರೆಶ್ ಮಾಡಿಕೊಟ್ಟಾರೆ. ಊಟ ಮಾಡೋಣ, ಸಿಗೋಣ ಬನ್ನಿ ಗುರು. ಮಸ್ತ್ ಊಟ ಆಯಿತು. ಇವಾಗ ನಿದ್ದೆ ಮಾಡೋದೆ, ಬೆಳಿಗ್ಗೆ ಹೋಗೋದೆ. ಇವಾಗ ಹೈವೇ ಮೇಲೆ ಗಾಡಿ ಓಡಾಡ್ತವೆ. ಟ್ರಾವೆಲ್ಸ್ ಬಿಟ್ಟರೆ ಲಾರಿ ಇಲ್ಲ. ಯಾವ ಹೋಗ್ತವೆ ಅಂದರೆ ಛತ್ತೀಸ್ಗಢ ಟ್ರಾಲರ್ ಹೋಗ್ತವೆ, ಆಂಗ್ಲರ್ ಗಾಡಿಗಳು ಹೋಗ್ತವೆ ಸ್ಟೀಲ್ ಲೋಡು. ಅವ್ರು ಹೆಂಗಂದರೆ 3-4 ಜೊತೆಗೆ ಹೋಗ್ತಾರೆ. ಅವ್ರು 50 ಹೊಡಿತಾರೆ. ಅವ್ರಿಂದ ನಮ್ಮ ಕೈಲಿ ಹೊಡಿಯೋಕ್ಕಾಗಲ್ಲ. ಇನ್ನೊಬ್ಬರು ಭರವಸೆ ಮೇಲೆ ಯಾವತ್ತೂ ಗಾಡಿ ಓಡಿಸ್ಬಾರ್ದು, ಹೋಗಲೇಬಾರ್ದು. ಹೋಗಂಗಿದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಈ ಥರ ಸೈಡ್ಗೆ ಹಾಕಿ ಮಕ್ಕೋಬೇಕಷ್ಟೇ. ಇನ್ನೊಬ್ಬರು ಭರವಸೆ ಮೇಲೆ ಮಾತ್ರ ಗಾಡಿ ಹೋಗ್ಬಾರ್ದು ನೋಡಿ. 5:15 ಟೈಮ್ ಹೇಳಿದ್ದೀನಿ, 5:15 ಬರೋದ್ದಾರೆ. ನಾನು ಯಾವತ್ತೂ ಇನ್ನೊಬ್ಬರು ಭರವಸೆ ಮೇಲೆ ಗಾಡಿ ಓಡಿಸಲ್ಲ. ಅವನಿಂದೆ ಹೋಗೋಣ ಇವನಿಂದೆ ಹೋಗೋಣ ಅಂಥೇಳಿ ನನಗೆ ಎಲ್ಲಿವರೆಗೆ ಆಗ್ತಿತ್ತು ಅಲ್ಲಿವರೆಗೂ ಹೋಗ್ತೀನಿ. ಆಗದಿತ್ತಾಗ ಮಕ್ಕಂತೀನಿ ಅಷ್ಟೇ. ದೋಸ್ತರು ಯಾರನ್ನ ಇದ್ದರೆ, ನಮ್ಮೂರ ಕಡೆಯವ್ರು ಇದ್ದರೆ ಹೋಗ್ಬೋದು. ಬೇರೆ ಸ್ಟೇಟ್ನವ್ರು ನಂಬ್ಕೊಂಡು ಅವ್ರ ಹಿಂದೆ ಮಾತ್ರ ಹೋಗ್ಲೇಬಾರ್ದು. ಭಾರಿ ಮೋಸ ಗುರು ಈಗಿನ ಕಾಲ. ದುಡ್ಡು ಐತಲ್ಲ, ದುಡ್ಡು ಏನು ಬೇಕಾದರೂ ಮಾಡಿಸುತ್ತೆ. ಅದಕ್ಕೆ ಎಲ್ಲೋದ್ರೂ ಸೇಫ್ಟಿ ನೋಡ್ಬೇಕಷ್ಟೆ. ನಮಗೋಸ್ಕರ ಮನೇಲಿ ಕಾತ್ಕೊಂಡಿರ್ತಾರೆ. ನನ್ನ ಮಗ, ನನ್ನ ಗಂಡ ದುಡ್ಕೊಂಬರ್ತಾನೆ, ನಮ್ಮ ಅಣ್ಣ ಬರ್ತಾನೆ, ಖರ್ಚಿಗೆ ಕೊಡ್ತಾನೆ ಅಂತೇಳಿ ಮನೇಲೆಲ್ಲ ಕಾಯ್ತಿರ್ತಾರೆ. ಸೇಫ್ಟಿ ಫಸ್ಟು, ಉಳ್ದಿದ್ದು ನೆಕ್ಸ್ಟು. ನಮ್ದು ಈ ರೂಲ್ಸು. ಯಾರು ಬೇಕಾದ್ರೂ ಏನು ಬೇಕಾದ್ರೂ ತಿಳ್ಕೊಬೋದು. 9 ಗಂಟೆಗೆ ಸೈಡ್ ಹಾಕಿ ಮಕ್ಕಂತಾನೆ ಅಂತೇಳಿ. ಟೈಮು 9 ಗಂಟೆ ಆಗಿಲ್ಲ ಇನ್ನು. ಎಷ್ಟಾಗೈತೆ ಅಂದರೆ 10 ಗಂಟೆ ಆಗೈತೆ ನೋಡ್ಬಿಡು. ಟೈಮು 10 ಗಂಟೆ ಆಗೈತೆ. ಜಲ್ದಿ ಎಳೆದು ಲಾಕ್ ಮಾಡೋದೆ. ಕರೆಕ್ಟಾಗಿ 5:15 ಎದ್ದು ಬಿಟ್ಟುಬಿಟ್ರೆ ಸಾಯಂಕಾಲದಷ್ಟೊತ್ತಿಗೆ ಸೋಲಾಪುರ್ಗೆ ಹೋಗ್ಬಿಡ್ತೀನಿ. ಮೊನ್ನೆ 50 ಕಿಲೋಮೀಟ್ರ್ ಹಿಂದೆ ಮಕ್ಕಂಡು 5:15 ಎದ್ದು ಬಿಟ್ಟಿದ್ದೆ ಆ ಮಹಾಲಕ್ಷ್ಮಿ ಪಾರ್ಕಿಂಗ್ ಮೇಲೆ. ನಮ್ಮ ರೋಲೆಕ್ಸ್ ಇದನ್ನು ಸ್ವಂತ. ಅವ್ನ ಗಾಡಿ ಇದ್ದಿದ್ರೆ ಸೀದಾ ಅರಣಿಗನ್ನ ಹೋಗ್ತಿದ್ದೆ. ಅವನ ಗಾಡಿ 2 ದಿವಸ ಆಗೈತೆ ಲೋಡ್ ಆಗಿ, ಬಿಲ್ ಬಂದಿಲ್ಲ. ಇವತ್ತು ಬಂದಿಲ್ಲ, ಭಾನುವಾರ. ಯಾಕೆ ಬಿಲ್ ಬಂದಿಲ್ಲ ಅಂದರೆ ಪಾರ್ಟಿ ಪೇಮೆಂಟ್ ಮಾಡಿಲ್ಲ, ಹಂಗಾಗಿ ಗಾಡಿ ನಿಲ್ಸ್ಕೊಂಡಾರೆ. ಅವನ್ನ ಹುಚ್ಚನ್ ಮಾಡ್ತಿರ್ತಾರೆ ಅಷ್ಟೇ. ಇವೇ ಬಿಲ್ ಕಳಿಸಿಲ್ಲ ಅಂತೇಳಿ. ಇವೇ ಬಿಲ್ಲು ಫ್ಯಾಕ್ಟ್ರಿಲೇ ಗಾಡಿ ನಂಬರ್ ಆಗದೇಟ್ಗೆ ಇವೇ ಬಿಲ್ ತೆಗ್ದಿರ್ತಾರೆ. ಇನ್ನೊಂದು ಏನಂದರೆ ಪಾರ್ಟಿಗಳು ಬೇಗ ಪೇಮೆಂಟ್ ಮಾಡಲ್ಲ. ಪೇಮೆಂಟಿಂದ ಭಾರಿ ತೊಂದರೆ ಆಗ್ತತೆ. ನಾನು ದುರ್ಗಕ್ಕೆ ಗೋದ್ರೇಜಿಗೆ ಡಿವೋಸಿ ತುಂಬಿದಾಗ ಹಂಗೆ ಆಗಿತ್ತು. ಇಲ್ಲೊಂದು ದಿವಸ ಆಟ ಆಡಿಸಿದ ಮೇಲೆ, ಇಲ್ಲೊಂದು ದಿವಸ ಕಾಯಿಸಿ ಬಿಟ್ಟ ಮೇಲೆ ದುರ್ಗದಾಗ ಹೋಗಿ ನಮ್ಮ ಆಟ ನಾವು ತೋರಿಸಿದ್ವಲ್ಲ, ಹಾಗೆ ಪಾಪ ಬೇಲೂರಾಗ ಬಂದಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಾಲ ಮುದ್ರಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಯಾವುದೋ ಕರ್ನಾಟಕ ಗಾಡಿ ಆಗೈತೆ ಗುರು. ಕರ್ನಾಟಕ ಗಾಡಿ ಅಲ್ಲ, ಯಾವುದೋ ಆಫ್ ಬಾಡಿ ಐತೆ ಮಹೇಂದ್ರ. ಯಾಕೆ ನಾವು ಸೈಡ್ ಹಾಕ್ಬಿಟ್ಟಿವಲ್ಲ, ಮತ್ತಿನ್ನೇನು ಟೆನ್ಷನ್ನು. ಅವನದು ನಾಳೆ ಮಧ್ಯಾಹ್ನ ಬರೋದು. ಅವ್ನು ಬಿಲ್ ಬರೋಷ್ಟೊತ್ತಿಗೆ ನಾಂದೇಡ್ಗೆ ಹೋಗ್ತೀನಿ ನಾನು. ಇವತ್ತು ಬಂದಿದ್ರು ಇಬ್ಬರು ಅರಣ್ಯವರೆಗೂ ಜೊತೆಗೆ ಹೋಗೋಣ ಅಂತೇಳಿ ಹಗಲೆಲ್ಲ ಮಾತಾಡಿದ್ವಿ. ಮಧ್ಯಾಹ್ನ 3 ಗಂಟೆಗೆ ಹೇಳಿದ್ರಂತೆ. ಇವತ್ತು ಭಾನುವಾರ ರಜಾ, ನಾಳೆ ಕೊಡ್ತೀವಂತಂದು. ಸರಿ ತಾಳಪ್ಪ ಸಂತು, ಇನ್ನೇನು ಮಾಡ್ತೀಯ, ಹಂಗೆ ಮಾಡು ಅಂತೇಳಿ ಬಂದೆ. ನಾನು ಮಹಾಲಕ್ಷ್ಮಿ ಪಾರ್ಕಿಂಗ್ನಾಗ ಮಕ್ಕಳನ್ನ ಅಂತಿದ್ದೆ. ಅಲ್ಲಿ ಟ್ರಾಲರ್ನವರು ಎತ್ಲಗೆ ಹೊಡಿತಾರೆ ಗುರು ಗಾಡಿನ. ಅಲ್ಲಿ ಲೋಕಲ್ಲೇರೆಲ್ಲ ಬಂದು ಅಡ್ಡದಿಡ್ಡು ಹೊಡಿತಾರೆ. ಎತ್ಲಾಗ ಗಾಡಿ ಟಚ್ ಮಾಡಿದ್ರೆ ಏನು ಮಾಡ್ತೀರಾ? 50 ಕಿಲೋಮೀಟ್ರ್ ಮುಂದೆ ಯಾಕೆ ಬರಬಾರ್ದು?
ಇತ್ಲಾಗ ಆರಾಮಾಗಿ ಬರ್ಬೋದು, ಇಲ್ಲಿಗನ್ನ ಟೆನ್ಷನ್ ಏನಿಲ್ಲ ಅಂತೇಳಿ ಬಂದೆ. ಇಲ್ಲಿಂದ ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗ್ಬೋದು. ಆ ರೈಲ್ವೆ ಗೇಟ್ ಹತ್ರ ಮೊನ್ನೆ ಮರ್ಡ್ರ್ ಆಗೈತಲ್ಲ, ಹಿಂದಿನ ವೀಡಿಯೋದಾಗ ಹೇಳಿದ್ದೀನಿ, ಮೊನ್ನೆ ಹೋಗ್ಬೇಕಾದ್ರೂ ಆ ರೈಲ್ವೆ ಗೇಟ್ ತೋರಿಸ್ತೀನಿ. ಯಾಕೆ ಬೇಕು ಗುರು ಅಣ್ಣ ಗಾಡಿ ಒಬ್ಬನೇ ಅಂತೇಳಿ ಗಾಡಿ ಅಡ್ಡ ಹಾಕಿದರೆ ಮುಗೀತಾ ನಮ್ಮ ಕತೆ. ಫುಲ್ ಟ್ಯಾಂಕ್ ಡೀಸೆಲ್ ಹೊತ್ತು 80 ಇದೊಂದು 60 ಅದೊಂದು 20 80,000 ಮೊಬೈಲ್ ಹೊತ್ತು, 35,000 ಡೀಸೆಲ್ಲು, ಮತ್ತೊಂದು 10,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಎಲ್ಲ ಗೋವಿಂದ ಆಗ್ತೈತೆ. ಅವೆಲ್ಲ ತಗೊಂಡು ಸುಮ್ಮನೆ ಬಿಟ್ಟು ಹೋದ್ರೆ ಹೋಗ್ಬಿಡ್ಲಿ, ಎತ್ಲಾಗನ್ನ ಹೊಡೆದು ಬಿಟ್ರೆ ಏನು ಮಾಡ್ತೀರಿ ಗುರು, ಸಾಯಂಗೆ. ಅದೇ ಭಯ ಅಷ್ಟೇ. ನಮಗೋಸ್ಕರ ಮನೆಗೆ ಇರ್ತಾರೆ, ನೀವು ಕಮೆಂಟ್ ಹಾಕ್ಬೋದು, ಹಾಕ್ತೀರ ಎದ್ರ ಪುಕ್ಲ ನೀವು ಅಂತೇಳಿ. ಫಸ್ಟೇ ನಮ್ಮ ಓನರ್ ಅಂತ, ನೀನು ಎದ್ರ ಪುಕ್ಲ ಕಣ ಸೂಕ್ತಿ ಎದ್ರ ಪುಕ್ಲ ಅಂತಂದು ನಾನು ಹೇಳ್ತೀನಿ. ನೋಡೋಣ, ನೀನು ಇಟ್ಕೊಂಡಾಗಿದ್ರೆ ಇಟ್ಕ, ಇಲ್ಲಾಂದರೆ ಬಿಟ್ರೆ ಬಿಡು, ನಾವು ಎಲ್ಲಿ ಬೇಕಲ್ಲಿ ನಿಲ್ಸಿ ಮಕ್ಕಳಲ್ಲ. ಟೈಮಿಂಗ್ಸ್ ಐತಂತ ಗೊತ್ತು ನಮ್ಮ ಸಾವುಕಾರಿಗೆ. ಇವತ್ತಿನವರೆಗೂ ಯಾಕೆ ಇಷ್ಟೊತ್ತು ಮುಂಚೆ ಮಕ್ಕಂಡ್ಯಾ, ಯಾಕೆ ಇವಾಗ ಎದ್ದು ಹೋಗ್ತಾಯಿದ್ದಿ ಲೇಟಾಗಿ, ಹೊತ್ತು ಮುಂಚೆ ಎದ್ದೋಗಕ್ಕೆ ಬರಲ್ಲೇನೋ ಅಂತಂದು ಯಾವತ್ತೂ ಕೇಳಿಲ್ಲ ಗುರು. ನಾನು ಈ ರೋಡ್ನಾಗೆ ಈ ರೋಡ್ನಾಗೆ ಹೋಗ್ಬೇಕಂದ್ರೆ 6 ಗಂಟೆಗೆ ನಿಲ್ಸಿ ಮಕ್ಕೊಂಡಿದ್ನಿ. ಯಾಕೆ ನೀನು 6 ಗಂಟೆಗೆ ನಿಲ್ಸಿಯ, ಇನ್ನೂ ಹೋಗ್ಬೋದಲ್ಲ 10 ಗಂಟೆ ತನಕ, ಹೋಗೋ ನೈಟ್ ಓಡಿಸೋ ಗಾಡಿ ಅಂತ ಎಂದು ಹೇಳಿಲ್ಲ, ಫೋನ್ ಮಾಡಿ ಕೇಳೋದು ಇಲ್ಲ. ಗಾಡಿ ಸೈಡ್ ಹಾಕಿದರೆ ಮುಗೀತು, GPS ನೋಡ್ಕೊಂಡಂದ್ರೆ ಮುಗೀತು ಮಕ್ಕಳ ಅಂತೇಳಿ ಮತ್ತೆ ಫೋನು ಮಾಡಲ್ಲ. ನಾನೇ ಮಾಡ್ಬೇಕು ಫಾಸ್ಟಾಗಿಗೆ, ಇಲ್ಲಾಂದರೆ ದುಡ್ಡು ಕಾಲದಾಗ. ಆ ರೂಲ್ಸ್ ಇರೋದು ನಮ್ಮ ಓನರ್ದು. ಇವತ್ತಿನವರೆಗೂ ನನಗೆ ಎಂದೂ ಫೋನ್ ಮಾಡಿಲ್ಲ. ನಾನೊಂದು ಗಾಡಿಗೆ ಹೋಗಿದ್ದೆ, ನಮ್ಮ ಸಾವುಕಾರನ ಹತ್ರ ಗಾಡಿ ಇರಲಿಲ್ಲ, ಅಂದರೆ ಆ ಗಾಡಿ ಎಲ್ಲ ಮಾರಿದ್ರು. ಹೊಸ ಗಾಡಿ ಥರ ಎಸ್ಟಿಮೇಟ್ ಹಾಕಿ 14 ವೀಲ್ಗಳೆಲ್ಲ ಮಾರಿದ್ವಿ, ಲಾಸ್ ಆಗಿತ್ತು ಅಂಥೇಳಿ. ಬೇರೆಯವ್ರ ಗಾಡಿಗೆ ಹೋಗಿದ್ದೆ ಗುರು, ಮೈಸೂರಿಗೆ ಸ್ಟೀಲ್ ಲೋಡ್ ಮಾಡಿದ್ದೆ. ಹಿರಿಯೂರ ಹತ್ರ ಬಂದು ಮಕ್ಕೊಂಡಿದ್ದೆ ಬೆಳಗ್ಗೆ 5 ಗಂಟೆಗೆ. ಇನ್ನೇನು ಹೋದ್ರೂ ಖಾಲಿ ಆಗಲ್ಲ, ನಾಳೆ ಸಾಯಂಕಾಲ ಬಿಡೋಣ, ಇಲ್ಲಾಂದ್ರೆ ಮಕ್ಕೊಂಡು 10 ಗಂಟೆ ತನಕ 10 ಗಂಟೆ ಮೇಲೆ ಎದ್ದು ಬಿಡೋಣ ಅಂತೇಳಿ. ಎಲ್ಲಿಂದ ಅಂದರೆ ಹೈದ್ರಾಬಾದಿಂದ ಲೋಡ್ ಮಾಡಿದ್ದೆ ಸ್ಟೀಲು. 5 ಗಂಟೆಗೆ ಮಕ್ಕಳೇನು ಗುರು. ಓನರು 6:15 ಫೋನ್ ಮಾಡ್ಯಾನ ನನಗೆ. 6:15 ಫೋನ್ ಮಾಡಿದ್ರು, ಇನ್ನೂ ಎದ್ದೋಗಿಲ್ಲ ಏನಂತೇಳಿ. ಊನಣ್ಣ ಎದ್ದಿದ್ದೀನಿ, ನಿದ್ದೆಗಣ್ಣಾಗ ಹಂಗೆ ಎದ್ದು ಊನಣ್ಣ ಎದ್ದಿದ್ದೀನಿ ಅಣ್ಣ, ಮುಖ ತೊಳ್ಕೊತಾ ಇದ್ದೀನಿ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೋದೆ. ಮೈಸೂರಿಗೆ ಹೋದರೆ ಮೈಸೂರಾಗ ಗಾಡಿನೇ ಖಾಲಿ ಆಗಲಿಲ್ಲ, ತಿರುಗಿ ದಿವಸ ಖಾಲಿ ಆಯ್ತು. ನಮಗೆ ಗೊತ್ತಿರುತ್ತೆ ಎಷ್ಟೊತ್ತಿಗೆ ಹೋದರೆ ಪಾರ್ಟಿಗಳು ಖಾಲಿ ಮಾಡ್ತಾರೆ ಅಂತೇಳಿ. ಮಧ್ಯಾಹ್ನ 2-3 ಗಂಟೆಗೆ ಹೋದರೆ ಎಲ್ಲಿ ಗಾಡಿ ಖಾಲಿ ಆಗಲ್ಲ. ನನಗೆ ಅವತ್ತೇ ಬೇಜಾರಾಗಿದ್ದು, ನಮ್ಮ ಸಾವುಕಾರನೇ ಒಳ್ಳೆನಲ್ಲ, ಬೇರೆ ಗಾಡಿಯಾಗ ಮಾಡಿದ್ರೆ ಅಷ್ಟೇ. ನಮ್ಮ ಹುಡುಗ ಹೇಳ್ತಾನೆ, ಅಣ್ಣ 1 ಗಂಟೆ ಮಕ್ಕಳನ್ನ ಎದ್ದೋಗಂತಾರಣ್ಣ, 1 ಗಂಟೆಗೆ ಹೆಂಗೆ ನಿದ್ದೆ ಆಗ್ತದೆ ಅಂತಂದು ಹೇಳ್ತಾರೆ. ಇದು ವಿಡಿಯೋ ಫುಲ್ ಉದ್ದಾಯಿತು. ಇನ್ನು ಉಳ್ದದ್ದು ಮ್ಯಾಟ್ರು ಬೆಳಗ್ಗೆ ಹೇಳ್ತೀನಿ. ಹೊಸ್ದಾಗಿ ಇನ್ನೂ ಯಾರ್ಯಾರು ನೋಡ್ತಾ ಇದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಳ್ದದ್ದು ಮ್ಯಾಟ್ರು ಬೆಳಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ.